ನಾನು ಚೆನ್ನಾಗಿದ್ದೇನೆ ರೂಪು. ನೀನು ಹೇಗಿದೆಯಾ? ಚಂದ್ರು ಹೇಗಿದೆಯಪ್ಪ? ನನ್ನ ಸೊಸೆ ಹೇಗಿದ್ದಾಳೆ? ಅತ್ತೆ ನಾನು ಚೆನ್ನಾಗಿದ್ದೀನಿ ಅತ್ತೆ. ನಮ್ಮ ಗೌರಕ್ಕನ್ನು ಬಾ ನಿನಗೂ ಒಪ್ಪಿದ್ದು ಸೀರೆ ತಗೊಳ್ಳುವೆ ಅಂತ ಕರೆದೆ. ಅಪ್ಪ ಅಮ್ಮನೇ ಬೇಡ ಬಿಡು, ನಿಮ್ಮ ಕಾಲದಲ್ಲಿ ನೀವು ಹೇಗಾದರೂ ತಗೊಳ್ಳೋರಿ, ಇದು ನಮ್ಮ ಸಂಪ್ರದಾಯ ಅಂತೆ ನಾವು ತಗೋಬೇಕು, ಮದುವೆ ಹುಡುಗಿನ ಕರ್ಕೊಬರುವಾಗಿಲ್ಲ ಅಂತ ಹೇಳಿದ್ರು. ಹೌದು ಕಣಪ್ಪ ಚಂದ್ರು, ಜವಳಿ ತರುವಾಗ ಮದುವೆ ಹುಡುಗಿನ ಕರ್ಕೊಬರುವಾಗಿಲ್ಲ ಅಂದರೆ ಮದುವೆ ಹುಡುಗಿ ಮದುವೆಗೂ ಮುಂಚೆ ಒಬ್ಬರ ಮುಖ ಒಬ್ಬರು ನೋಡೋಗಿಲ್ಲ. ಇನ್ನೇನು ಮದುವೆ ಹತ್ರ ಇದೆಯಲ್ಲ, ಹಾಗಾಗಿ ಅವರಿಬ್ಬರು ಮುಖ ನೋಡೋದೇನು ಬೇಡ. ನಾಳೆ ಬಂದು ಬೇಕಾದರೆ ತಗೊಂಡು ಹೋಗಾರಂತೆ. ಇವಾಗ ನಾವು ರೇಷ್ಮೆ ಸೀರೆ ಇನ್ನೇನು ಬೇಕು ಅದೆಲ್ಲ ತಗೊಡ್ತೀವಿ. ನೀವು ನಮ್ಮ ಹುಡುಗನಿಗೆ ಏನು ಬೇಕು ಅದನ್ನು ತೆಗೀರಿ. ಆಮೇಲೆ ಬೇಕಾದರೆ ನೀವು ನಿಮ್ಮ ಮಗಳು ಕರ್ಕೊಂಡು ತಗೊಂಡು ಹೋಗಾರಿ ರುಕ್ಕು. ಏನಂತೀರಾ? ಅತ್ತೆ ಬಾವ ಎಲ್ಲಿ? ಬಾವ ಬಂದಿಲ್ವಾ? ನಮ್ಮ ಮಳೆಂದ್ರು ಬಂದಿಲ್ವಾ ಬೀಗ್ರೆ? ಬಂದಿದ್ದಾನೆ ಬೀಗ್ರೆ ನಮ್ಮ ರಾಜು. ನಾವು ಬರುವಾಗ ಎತ್ತಿನ ಗಾಡೀಲಿ ಬಂದ್ವಿ, ಸಾಮಾನೆಲ್ಲ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ನಮ್ಮ ಗಾಡಿಯಲ್ಲೇ ತಗೊಂಡು ಹೊಂಟೋಗೋಣ ಅಂತ ಬಂದ್ವಿ ಬೀಗ್ರೆ. ಅದಕ್ಕೆ ಹಸುನ ಆ ಕಡೆ ಕಟ್ಟಾಕ್ಬಿಟ್ಟು ಮೇವು ಹಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ಬರ್ತೀನಿ ಅಪ್ಪ, ಬೇಸಿಗೆ ಕಾಲ ಬೇರೆ. ಆಮೇಲೆ ನಾವು ಬಟ್ಟೆ ಎಲ್ಲ ತಗೊಂಡು ಎಷ್ಟೊತ್ತಾಗುತ್ತೋ ಬರೋದು, ಅಷ್ಟೋ ತನಕ ಪಾಪ ಅದು ಬಿಸಿಲಲ್ಲಿ ಕಾಯ್ತಾ ಇರುತ್ತೆ, ನೀರಲ್ಲಿ ಕಟ್ಟಾಕ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾನೆ ಬೀಗ್ರೆ. ನಿಮ್ಮ ಬಾವ ಬಂದಿದ್ದಾರೆ ಚಂದ್ರು, ಇದೆಲ್ಲೋ ಅಲ್ಲಿ ಹಸು ಕಟ್ಟಾಕ್ಬಿಟ್ಟು ಬರೋಕೆ ಹೋಗಿದ್ದಾನೆ. ನಡೀರಿ ಜವಳಿ ತಗೊಳಕ್ಕೆ ಹೋಗೋಣ. ಅವ್ನು ಬರೋ ತನಕ ಅಂಗಡಿಲಿ ಹೋಗಿರೋಣ, ಅವನಿಗೆ ಗೊತ್ತು ಆ ಅಂಗಡಿಗೆ ಬರ್ತಾನೆ. ಮೊದಲೊಂದು ಸರಿ ತೊಗೊಂಡಿದ್ವಿ, ಅದೇ ಅಂಗಡಿಗೆ ಹೋಗೋಣ. ಬಟ್ಟೆಗಳು ಚೆನ್ನಾಗಿರ್ತವೆ, ಹೊಸ ಹೊಸ ಬಟ್ಟೆಗಳು, ಹೊಸ ಹೊಸ ಸೀರೆಗಳು ತೋರಿಸ್ತಾರೆ. ನಡೀರಿ ಆ ಅಂಗಡಿಗೆ ಹೋಗಿರೋಣ. ಇನ್ನು ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ತಡ ಆಗ್ಬಿಡುತ್ತೆ, ಇನ್ನೊಂದು ತಗೊಳಕ್ಕಾಗಲ್ಲ. ಸರಿ ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ಇನ್ನೊಂದು ತಗೊಳ್ಳೋಕ್ಕೆ ತಡ ಆಗ್ಬೋದು. ಇವಾಗ ಹೋಗಿ ಜವಳಿ ತಗೊಳ್ಳೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋದಾಯ್ತು. ಬನ್ನಿ ಹೋಗ್ತಾ ಇರೋಣ. ನಮ್ಮ ರಾಜನೇ ಬಂದ್ಬಿಟ್ಟ. ಬನ್ನಿ ಸರಿ ಎಲ್ಲರೂ ಹೋಗೋಣ. ಅಳಿ ಅಂದರೆ ಚೆನ್ನಾಗಿದ್ದೀರಾ? ಹ್ಞೂ ಮಾವ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತಿರ್ಗಾಡ್ಬೋದಮ್ಮವ, ಹುಷಾರಾದ್ರೆ ಇವಾಗ? ಹ್ಞೂ ಅಳಿ ಅಂದರೆ ಹುಷಾರಾಗಿದ್ದೀನಿ, ಸ್ವಲ್ಪ ನೋವಿದೆ. ಇನ್ನು ಮದುವೆ ಹತ್ರದಲ್ಲಿ ನಾನೇ ಮಲಗಿಬಿಟ್ರೆ ನಮ್ಮ ಚಂದ್ರಿಗೆ ಏನು ಗೊತ್ತಾಗುತ್ತೆ, ಅದಕ್ಕೆ ಸ್ವಲ್ಪ ತಿರುಗಾಡ್ತಿರ್ತೀನಿ. ಅತ್ತೆ ಚಂದ್ರು ಚೆನ್ನಾಗಿದ್ದೀರಾ? ಹ್ಞೂ ಅಳಿ ಅಂದರೆ ಚೆನ್ನಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ ತಾನೇ? ಹ್ಞೂ ಅತ್ತೆ ನಾನು ಚೆನ್ನಾಗಿದ್ದೇನೆ. ಸರಿ ಬನ್ನಿ ಜವಳಿ ಅಂಗಡಿಗೆ ಹೋಗೋಣ, ಬಟ್ಟೆಗಳು ತಗೊಳ್ಳೋಣ. ಓಯ್ ನಂಜಕ್ಕ ಎಲ್ಲಿ ಹೋಗ್ತಿದ್ದೀರಾ? ಯಾರೋ ನನ್ನ ಕೂಗ್ತಾ ಇದ್ದಾರಲ್ಲ ನಂಜಕ್ಕ ಅಂತ, ಇಲ್ಲಿ ಯಾರೂ ಕಾಣಿಸ್ತಾನೆ ಇಲ್ಲ. ಅಕ್ಕ ನಂಜಕ್ಕ ಇಲ್ಲಿ ಈ ಕಡೆ ನಿಮ್ಮೂರವರು ಅನಿಸುತ್ತೆ. ನಾನು ನಮ್ಮ ಗೌರಿ ಶಾಸ್ತ್ರಕ್ಕೆ ಬಂದಾಗ ನೋಡಿಲಿ ಈ ಕಡೆ ನೋಡಿ, ನಿಮ್ಮನ್ನೇ ಕೂಗ್ತಾ ಇದ್ದಾರೆ. ಓ ನಮ್ಮ ನಿರ್ಮಲ ಇದೇನು ಈ ಕಡೆ ಬಂದವಳೆ? ತರಕಾರಿ ತರಕ್ಕೆ ಏನಾದರೂ ಪೇಟೆಗೆ ಬಂದಿದ್ದಾಳ? ಇರಲಿ ಬಾ ನಿರ್ಮಲ, ಇದೇನು ಈ ಕಡೆ ಬಂದಿದೆಯಾ? ಬಾಯಿಲಿ. ಇದೇನು ನಂಜಕ್ಕ ಈ ಕಡೆ ಬಂದ್ಬಿಟ್ಟಿದ್ದೀರಾ ಎಲ್ಲ ಪೇಟೆಗೆ? ಕುಟುಂಬ ಸಮೇತ ಜವಳಿ ಗಿವಳಿ ಏನಾದರೂ ತೆಗಿಯಕ್ಕೆ ಬಂದಿದ್ದೀರೋ ಏನು? ಹ್ಞೂ ಕಣೆ ನಿರ್ಮಲ, ಜವಳಿ ತೆಗಿಯಕ್ಕೆ ಬಂದಿದ್ದೀವಿ. ಇನ್ನೇನು ಮದುವೆ ಹತ್ರ ಇದ್ದಿಲ್ಲ, ಇನ್ನೇನು ಆಡಿಗೂಡಿ ಹತ್ರ ಬಂದೇ ಬಿಡ್ತು. ಯುಗಾದಿ ಹಬ್ಬ ಅದು 2 ದಿನಕ್ಕೆ ಅಲ್ವಾ ನನ್ನ ಮಗನ ಮದುವೆ ಇರೋದು, ಅಲ್ಲಿ ತನಕ ಬಟ್ಟೆಗಳು ಉಳ್ಕೊಡೋದು ಬೇಡ ಟೈಲರು, ಅದಕ್ಕೆ ಈಗಲೇ ತೆಗಿಯಕ್ಕೆ ಬಂದಿದ್ದೀವಿ. ಇನ್ನು ಎಷ್ಟು ದಿನ ಇದೆ ಅಂತೀಯ? ಇನ್ನು 8 ದಿನ ಇರೋದು. ಓ ಹೌದಲ್ವಕ್ಕ, ಯುಗಾದಿ ಹಬ್ಬ ಅದು 1-2-3 ದಿನಕ್ಕೆ ಅಲ್ವಾ ನಮ್ಮ ರಾಜು ಮದುವೆ. ಸರಿ ಒಳ್ಳೆಯದೇ ಆಯಿತು, ಬೇಗ ಬಟ್ಟೆಗಳು ತಗೊಳ್ಳಿ. ಮತ್ತು ಟೈಲರ್ಗೆ ಕೊಡಬೇಕಲ್ಲ ಹೊಲಿಯೋಕ್ಕೆ, ಅವ್ರು ಬೇಗ ಕೊಡಬೇಕಲ್ಲ. ಯುಗಾದಿ ಹಬ್ಬ ಬೇರೆ ಹತ್ರದಲ್ಲಿದೆ, ಹಬ್ಬದ ಬಟ್ಟೆಗಳೆಲ್ಲ ಕೊಟ್ಟಿರ್ತಾರೆ ಹೊಲಿಯೋದಕ್ಕೆ. ನೀವು ಬೇಗ ಕೊಟ್ಬಿಡಿ, ಹೋಗಿ ಬೇಗ ಹೊಲ್ಕೊಡಿ, ಮದುವೆ ಹತ್ರ ಇದೆ ಅಂತ. ಹ್ಞೂ ಕಣೆ ನಿರ್ಮಲ, ಹಬ್ಬ ಬೇರೆ ಇದೆಯಲ್ಲ ಯುಗಾದಿ ಹಬ್ಬ, ಅದಕ್ಕೆ ಹಬ್ಬದ ಬಟ್ಟೆಗಳು ಕೊಟ್ಟಿರ್ತಾರೆ, ನಾವು ಬೇಗ ಕೊಡಬೇಕು. ಬೇಗ ಹೊಲ್ಕೊಡಿ, ಮದುವೆ ಇದೆ ನಮ್ಮ ರಾಜದು ಅಂದ್ಬಿಟ್ಟು. ಆಮೇಲೆ ನಾವು ಮೊನ್ನೆನೇ ಬರಬೇಕಾಗಿತ್ತು ಜವಳಿ ತೆಗೆಯೋಕ್ಕೆ, ಊರಲ್ಲಿ ಗಲಾಟೆ ಅದು ಇದು ಇತ್ತಲ್ಲ, ಅದಕ್ಕೆ ಆಗಲಿಲ್ಲ. ಇವತ್ತು ಬೇಗ ಬರೋಣ ಅಂದ್ಕೊಂಡೆ, ಇವತ್ತು ಆಗಲಿಲ್ಲ. ಊರಲ್ಲಿ ನ್ಯಾಯ ಪಂಚಾಯತಿ ಇತ್ತಲ್ಲ ನಿರ್ಮಲ, ತಡ ಆಗ್ಬಿಡ್ತು. ಏನು ಮಾಡೋದು? ನಿಮ್ಮ ಮನೆ ಕಡೆ ಬಂದಿದ್ದೆ ನಿರ್ಮಲ, ನಾನು ಅಲ್ಲಿಲ್ಲ ಪೇಟೆಗೆ ಹೋಗೋಳೆ ಅಂತ ನಿನ್ನ ನಾದಿನಿ ಹೇಳಿದ್ಲು. ಸರಿ ಬಿಡು ಅಂದ್ಬಿಟ್ಟು ಬಂದೆ. ಏನಕ್ಕೋ ನಮ್ಮ ಮನೆಗೆ? ಅದೇ ನಿರ್ಮಲ, ಇವತ್ತು ಜವಳಿ ತೆಗಿಯಕ್ಕೆ ಬರ್ತಿದ್ವಲ್ಲ, ನಿನ್ನೂ ಕರ್ಕೊಂಡು ಶಾರದಕ್ಕನ್ನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಶಾರದಕ್ಕ ನಾನು ಬರಲ್ಲ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ಲು. ಇನ್ನು ನೀನು ಪೇಟೆಗೆ ಹೋಗಿದ್ದೀಯ ಅಂತ ಗೊತ್ತಾಯ್ತಲ್ಲ, ಸರಿ ಬಿಡು ಹೊತ್ತಿಗೆ ನಾವೇ ಹೋಗಿ ತಗೊಬರೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ಸಿಕ್ಕಿದ್ದು ಒಳ್ಳೇದೇ ಆಯಿತು, ಬಾ ಜವಳಿ ತಗೊಂಡು ಬರೋಣ. ಸರಿ ನಡೀರಿ ಅಕ್ಕ, ಹಾಗಿದ್ರೆ. ರುಕ್ಕಕ್ಕ ಚೆನ್ನಾಗಿದ್ದೀರಾ? ಗೌರಿ ಚೆನ್ನಾಗಿದ್ದಾಳ ಅಕ್ಕ? ಹ್ಞೂ ಕಣವ ನಿರ್ಮಲ ಚೆನ್ನಾಗಿದ್ದೇನೆ, ನೀನು ಆರಾಮಾಗಿದ್ದೀಯಾ ತಾನೇ? ನಮ್ಮ ಗೌರಿನೂ ಚೆನ್ನಾಗಿದ್ದಾಳೆ. ನಾಳೆ ಅವಳನ್ನೂ ಕರ್ಕೊಬಂದು ಅವಳಿಗೆ ಒಪ್ಪಿದ್ದು ಬಟ್ಟೆಗಳು ತಗೊಂಡು ಹೋಗಬೇಕು. ಬನ್ನಿ ಅಲ್ಲೇನು ಮಾಡ್ತಾ ನಿಂತಿದ್ದೀರಾ? ಬೇಗ ಹೋಗಿ ಜವಳಿ ತಗೊಳ್ಳೋಣ. ಮಾತೊಂದು ಸಿಕ್ಬಿಟ್ರೆ ಅಲ್ಲೇ ಮಾತಾಡ್ತಾ ನಿಂತ್ಕೊಬಿಡ್ತೀರಾ. ಬನ್ನಿ ಎಲ್ಲರೂ ಬೇಗ ಹೊರಡೋಣ. ಸರಿ ನಡೀರಿ ಅಕ್ಕ ಹಾಗಿದ್ರೆ. ಅಣ್ಣ ನಾವು ಅವತ್ತು ಬಂದಿದ್ದು ಇದೇ ಬಟ್ಟೆ ಅಂಗಡಿ ಅಲ್ವಾ?
ಹೌದು ಕಣ್ಲ, ಇದೆ ಅಂಗಡಿ, ಇಲ್ಲೇ ತಗೊಂಡು ಹೋಗೋಣ, ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ. ನೋಡಿ ಸುಮ್ಮನೆ ಯಾಕೆ ನಿಂತಿದ್ದೀರಾ? ಯಾವ ಬಟ್ಟೆಗಳು ಬೇಕು ಕೇಳಿ ಇಸ್ಕೊಂಡು ನೋಡಿ. ಯಾವ ಸೀರೆ ನೋಡ್ತೀರಾ ತಗೊಳ್ಳಿ. ಸೀರೆ ನೋಡ್ತೀನಿ ಅಂತ ಅದನ್ನೇ ಗಂಟೆ ಮಾಡಿಬಿಡ್ಬೇಡಿ, ಬೇಗ ಬೇಗ ತಗೋಬೇಕು. ಇವರೊಬ್ರು ಬರ್ತಿದ್ದಂಗೆ ಕಣಿ ಆಡ್ತಾರೆ. ಚೆನ್ನಾಗಿರೋ ಸೀರೆ ತಾನೇ ತಗೊಳ್ಳೋಕ್ಕೂ ಬಿಡಲ್ಲ ಅಂತಾರೆ. ಈ ಗಂಡಸನ್ನ ಕರ್ಕೊಂಡು ಬರಬಾರ್ದು, ಎಲ್ಲನೂ ಅರ್ಜೆಂಟೇ ಮಾಡ್ತಾರೆ. ಬೇಗ ಬೇಗ ಹೇಗೆ ತಗೊಳಕ್ಕಾಗುತ್ತೆ? ನಿರ್ಮಲ ನೋಡಿ, ಯಾವುದೋ ಹೊಸ ಸೀರೆ ಬಂದಿದೆ ಅಂತೆ, ನೋಡ್ಬಿಟ್ಟು ನನ್ನ ಸೊಸೆಗೆ ಚೆನ್ನಾಗಿರೋ ಸೀರೆ ತಗೋ. ರುಕ್ಕು ನೀನು ನೋಡು, ನಿನ್ನ ಮಗಳಿಗೆ ಯಾವ ಸೀರೆ ಚೆನ್ನಾಗಿ ಅನಿಸುತ್ತೆ ತಗೋ. ಯಾವುದು ಮಿಂಚು ಇರೋದು ಬೇಕೋ ಇಲ್ಲ ನಮ್ಮ ಥರ ಏನು ಮಿಂಚಿಲ್ದಿದ್ದ ಸೀರೆ ಬೇಕು ನೋಡ್ಬಿಟ್ಟು ತಗೋ. ನನಗಿದೆಲ್ಲ ಗೊತ್ತಾಗಲ್ಲ. ಸರಿ ಬಿಡಿ ಅಕ್ಕ, ತಗೊಳ್ಳೋಣ.